ಇದರೊಂದಿಗೆ ರಾಣಿ ಹಬ್ಬಕ್ಕಳಿಗೆ ಮಾಲಾರ್ಪಣೆಯನ್ನು ಮಾಡುವುದರ ಮೂಲಕ ರಾಷ್ಟ್ರ ಪ್ರೇಮವನ್ನು ಮೆರೆಯುವಂತಹ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇವತ್ತು ರಾಷ್ಟ್ರ ಪ್ರೇಮಿಗಳು ಸೇರಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದಂತಹ ಸತೀಶ್ ಕುಂಪಲ ಅವರು ಯುವ ಮೋರ್ಚಾದ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ರಾಷ್ಟ್ರೀಯ ಪ್ರೇಮವನ್ನ ಸಂದೇಶವನ್ನ ಕೊಡುವಂತಹ ಹಬ್ಬಕ್ಕ ರಾಣಿಗೆ ಮಾಲಾರ್ಪಣೆಯನ್ನ ಮಾಡುವುದರ ಮೂಲಕ ನಮ್ಮೆಲ್ಲರ ನೆಚ್ಚಿನ ಸಂಸದರಾದ ಬ್ರಿಜೇಶ್ ಚೌಟ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುವುದರ ಮೂಲಕ ಮೆರವಣಿಗೆ ರಾಣಿ ಹಬ್ಬಕ್ಕ ಸರ್ಕಲ್ ನತ್ತ ನಮ್ಮ ಭಾರತ್ ಮಾತಾ ಕೇ ಭಾರತ್ ಮಾತಾ ಕೇ
किसान जय जवान जय किसान जय जवान जय किसान जय जवान जय किसान वंदे मातरम जय श्री राम 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 बोलो भारत माता की जय बोलो भारत माता की जय बोलो भारत ದೇವಿಗೆ ಸಂಪನ್ನಗೊಳ್ಳಲಿದೆ. ಬಂಧುಗಳೇ, ರಾಷ್ಟ್ರ ಪ್ರೇಮದ ರಾಷ್ಟ್ರ ಭಕ್ತರ ಸಮ್ಮೇಳನ ಪೋರ್ಚುಗೀಸರ ಪಾಲಿಗೆ ಸಿಪ್ಪೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟಂತಹ ಧೀಮಂತ ಮಹಿಳೆ ಚೌಟ ಮನೆತನದ ರಾಣಿ ಅಬ್ಬಕ್ಕಳ ಪುತ್ಥಳಿಗೆ ಇದೀಗ ಮಾಲಾರ್ಪಣೆಯ ಮೂಲಕ ತಿರಂಗ ಯಾತ್ರೆಯ ಸಂಪನ್ನಗೊಳ್ಳಲಿದೆ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ರಾಷ್ಟ್ರ ಭಕ್ತರಿಗೆ ಕೂಡ ವಂದನೆಗಳನ್ನು ಸಮರ್ಪಿಸುತ್ತಾ ಕಿಕ್ಕಿರಿದ ಸುರಿಯುವ ಮಳೆಯಲ್ಲೂ ಕೂಡ ರಾಷ್ಟ್ರ ಪ್ರೇಮದ ಐಕ್ಯತೆಗೆ, ರಾಷ್ಟ್ರ ಪ್ರೇಮದ ಭಾವೈಕ್ಯತೆಯನ್ನ ಮೆರೆಯುವಂತಹ ಎಲ್ಲ ರಾಷ್ಟ್ರಾಭಿಮಾನಿಗಳಿಗೂ ಕೂಡ ವಿಶೇಷವಾದಂತಹ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾರೆ. ಇದೀಗ ಮೆರವಣಿಗೆ ಅಬ್ಬಕ್ಕ ಸರ್ಕಲ್ ಹತ್ರ ಬಂದಿರುವಂತದ್ದು ಎಲ್ಲ ರಾಷ್ಟ್ರ ಭಕ್ತರು ಬಂದಿರುವಂತಹ ಅದೇ ಸಾಲಲ್ಲಿ ನಿಂತುಕೊಂಡು ರಾಷ್ಟ್ರ ಭಕ್ತರೆಲ್ಲರೂ ಕೂಡ ರಾಣಿ ಅಬ್ಬಕ್ಕಳಿಗೆ ಮಾಲಾರ್ಪಣೆಯ ಸಂದರ್ಭದಲ್ಲಿ ಅವರಿಗೆ ಸ್ಮರಣೆಯನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ಳುತ್ತಾ ಈ ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮಹೋತ್ಸವ ನೇತೃತ್ವದಲ್ಲಿ ನಡೆಯುತ್ತಾ ಇದ್ದು ಎಲ್ಲ ರಾಷ್ಟ್ರ ಭಕ್ತರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದೀಗ ಈ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಆತ್ಮೀಯರೇ, ಇದೀಗ ಈ ಕಾರ್ಯಕ್ರಮ ಆರಂಭವಾಗುತ್ತದೆ. ಎಲ್ಲರೂ ಕೂಡ ಬಂದಿರುವಂತಹ ಸಾಲಲ್ಲಿ ನಿಂತು ಈ ಒಂದು ಕಾರ್ಯಕ್ರಮಕ್ಕೆ ಅಬ್ಬಕ್ಕಳ ಪುತ್ಥಳಿಯ ಬಳಿಯತ್ತ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿಯ ಜಿಲ್ಲಾಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರು ಆದಂತಹ ಸನ್ಮಾನ್ಯ ಶ್ರೀ ಸತೀಶ್ ಕುಟ್ಪಲ ಅವರು, ನಿಮ್ಮೆಲ್ಲರ ಮೆಚ್ಚಿನ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯ ನಮ್ಮ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರೇಮಾನಂದ ಶೆಟ್ಟಿ ಅವರು, ಯುವ ಮೋರ್ಚಾದ ಅಧ್ಯಕ್ಷರಾದಂತಹ ಬಂಧುಗಳೇ, ಇದೀಗ ವಂದೇ ಮಾತರಂ ವಂದೇ ಮಾತರಂ ಸುಜಲಾ ಸುಫಲಾ ಮಲಯಜ ಶೀತಲಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ಜ್ಯೋತ್ಸ್ನ ಪುಲಕಿತಯಾಮಿನಿ ಕುಲ್ಲಕುಸುಮಿತ ಧ್ರುಮದಳ ಶೋಭಿನಿ
ಸುಹಾಸಿನಿ ಸುಮಧುರ ಭಾಷಿಣಿ ಸುಖದ ವರದ ಮಾತ ಕೋಟಿ ಕಂಠ ಕಲ ಕಲ ನಿನಾದ ಕರಾಲೆ ಕೋಟಿ ಕೋಟಿ बुझई धृत कर करवाले अबला के नामाये तो भले बहुबल धारिणी नमामि तारिणी रिपुदलवारिणी मातरं वंदे मातरम् तुम्ही विद्या तुम्ही धर्म तुम्ही हृदय तुम्ही मर्म तुम्ही प्राण शरीरे बाहुते तुम्ही मा शक्ती हृदये तुम्ही मा भक्ती तोमारही प्रतिमगडी मंदिरे मंदिरे वंदे मातरम तुम्ही दुर्ग दश प्रहरण धारिणी कमल कमल दल विहारिणी वाणी विद्यादायिनी नमामि त्वां नमामि कमलाम् अमलाम् अतुलां सुजलां सुफलां मातरं वंदे मातरಂ. ಮಾತೆಯನ್ನ ಸ್ತುತಿಸುವುದರ ಮೂಲಕ ಇದೀಗ ಬಂದಂತ ಎಲ್ಲ ಅತಿಥಿಗಳನ್ನ ಸ್ವಾಗತಿಸಲಿಕ್ಕಿದ್ದಾರೆ. ನಮ್ಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಪ್ರೇಮಾನಂದ ಶೆಟ್ರು, ಅದೇ ರೀತಿ ಇಂದು ಬಂಧುಗಳೇ, ಭಾರತದ ಪ್ರಧಾನಿಯಾದಂತಹ ಗೌರವಾನ್ವಿತ ಅವರ ಕರೆಯಂತೆ ದೇಶಾದ್ಯಂತ ಹರ್ ಘರ್ ತಿರಂಗ ಎನ್ನುವಂತಹ ಅಭಿಯಾನಕ್ಕೆ ಈಗಾಗಲೇ ಅವರು ಕರೆಯನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಪೂರ್ವಭಾವಿಯಾಗಿ ಈ ತಿಂಗಳ 10ರಿಂದ ಪ್ರಾರಂಭ ಆದಂತಹ ಈ ಅಭಿಯಾನವು ನಾಳಿದ್ದು ಸ್ವಾತಂತ್ರ್ಯದ ಸಂಭ್ರಮಾಚರಣೆಯವರೆಗೆ ನಡೀಲಿಕ್ಕಿದೆ. ಈಗಾಗಲೇ ನಾವೆಲ್ಲ ಬಂಧುಗಳು ನಮ್ಮ ಮನೆಯಲ್ಲಿ ತಿರಂಗವನ್ನು ಹಾರಿಸುವ ಮೂಲಕ ಈ ತಿರಂಗ ಯಾತ್ರೆಗೆ, ತಿರಂಗ ಅಭಿಯಾನಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇವೆ. ಈ ದಿವಸ ರಾಣಿ ಹಬ್ಬಕ್ಕನ ಈ ಒಂದು ನಾಡಲ್ಲಿ ತಿರಂಗ ಯಾತ್ರೆಯನ್ನ ಮಾಡುವ ಮೂಲಕ ಈ ಒಂದು ಅಭಿಯಾನಕ್ಕೆ ನಾವೆಲ್ಲರೂ ಕಾರಣೀಭೂತರಾಗಿದ್ದೇವೆ. ಈ ಕಾರ್ಯಕ್ರಮದಲ್ಲಿ, ತಿರಂಗ ಯಾತ್ರೆಯಲ್ಲಿ ಆಗಮಿಸಿದಂತಹ ನಮ್ಮ ರಾಜ್ಯದ ನಿಕಟಪೂರ್ವ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರು, ಮಾಜಿ ಸಂಸದರಾದಂತಹ ಗೌರವಾನ್ವಿತ ನಳಿನ್ ಕುಮಾರ್ ಅವರನ್ನು ನಾನು ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ನೆಚ್ಚಿನ ಸಂಸದರಾದಂತಹ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತಾ, ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಜಿಲ್ಲೆಯ ಗೌರವಾನ್ವಿತ ಅಧ್ಯಕ್ಷರಾದಂತಹ ಸತೀಶ್ ಕುಂಬಲ್ ಅವರಿದ್ದಾರೆ. ಅವರನ್ನು ಕೂಡ ನಾನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಭಾಗದ ಮಾಜಿ ಶಾಸಕರಾದಂತಹ ಸನ್ಮಾನ್ಯ ಜಯರಾಮ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸುತ್ತಾ, ತಮ್ಮೆಲ್ಲರನ್ನ ಕೂಡ ಈ ಒಂದು ತಿರಂಗ ಅಭಿಯಾನಕ್ಕೆ, ಯಾತ್ರೆಗೆ ಸ್ವಾಗತಿಸುತ್ತಾ, ಫಾದರ್ ವಿಲಿಯಂ ತುಂದಲ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರೆ ಅವರನ್ನು ಕೂಡ ಸ್ವಾಗತಿಸುತ್ತಾ, ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ಮಂಡಲದ ಅಧ್ಯಕ್ಷರಾದಂತಹ ಗೌರವಾನ್ವಿತ ಜಗದೀಶ್ ಆಳ್ವ ಅವರಿದ್ದಾರೆ. ಅವರನ್ನು ಸ್ವಾಗತಿಸುತ್ತಾ, ನಮ್ಮ ಯುವ ಮೋರ್ಚಾದ ಅಧ್ಯಕ್ಷರಾದಂತಹ ನಂದನ್ ಮಲ್ಲಿ ಅವರಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಎಲ್ಲರೂ ಕೂಡ ಈಗ ರಾಣಿ ಅಬ್ಬಕ್ಕರ ಪ್ರತಿಮೆಗೆ
ಹಾರಾರ್ಪಣೆಯನ್ನು ಮಾಡುವ ಮೂಲಕ ಗೌರವವನ್ನು ಸೂಚಿಸಬೇಕು ಹೇಳಿ ನಾನು ತಮ್ಮೆಲ್ಲರ ಪರವಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ರಾಣಿ ಅಬ್ಬಕ್ಕ ಪೋರ್ಚುಗೀಸರ ಪಾಲಿಗೆ ಸಿಂಪಿಲಿಯಾಗಿ ಉಳ್ಳಾಲಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಟ್ಟು ಮೊಗವೀರ ನಾಯಕರಾದಂತಹ ಚೆನ್ನಮರಕಾಲ, ಅದೇ ರೀತಿ ಕುಟ್ಟಿಪೋಕರೆ ಎಲ್ಲ ಸಮಾಜದವರನ್ನ ಒಟ್ಟು ಸೇರಿಸಿ ಸ್ವತಂತ್ರ ಪೂರ್ವದಲ್ಲಿ ಹೋರಾಟಗಾರ್ತಿಯಾಗಿ ಇದೀಗ ಪ್ರಧಾನಮಂತ್ರಿ ಮೋದಿಜಿಯವರ ಆಶಯದಂತೆ ಇಡೀ ದೇಶದ ಸ್ವಾತಂತ್ರ್ಯ ಹೋರಾಟಗಾರರನ್ನ ಸಮರ್ಥಿಸುವುದರ ಮೂಲಕ, ಗೌರವವನ್ನ ಸೂಚಿಸುವುದರ ಮೂಲಕ ತಿರಂಗ ಯಾತ್ರೆಯ ಅದ್ಭುತ ಪರಿಕಲ್ಪನೆಯಲ್ಲಿ ನಮ್ಮ ಊರಿನ ಹೆಮ್ಮೆಯ ಸ್ವಾಭಿಮಾನದ ಸಿಂಪಿಲಿ ಕೆಚ್ಚಿದೆಯ ರಾಣಿ ಅಬ್ಬಕ್ಕಳಿಗೆ ಮಾಲಾರ್ಪಣೆ ಎಲ್ಲರೂ ಕೂಡ ಜೋರಾದ ಕೈತಾಳದೊಂದಿಗೆ ಅವರನ್ನ ಗೌರವಿಸುತ್ತಾ ಇದೀಗ ನಮ್ಮ ಪ್ರೀತಿಯ ಸಂಸದರು ರಾಜ್ಯದ ಕಾರ್ಯದರ್ಶಿಗಳಾದಂತಹ ಸನ್ಮಾನ್ಯ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಮುಂದೆ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ವಂದೇ ವಂದೇ, ಉಳ್ಳಾಲದ ರಾಣಿ ಅಬ್ಬಕ್ಕನಿಗೆ. ನಮ್ಮ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ್ ಅವರೇ, ನಿಕಟಪೂರ್ವ ರಾಜ್ಯ ಅಧ್ಯಕ್ಷರು, ದಕ್ಷಿಣ ಕನ್ನಡ ಜಿಲ್ಲೆಯ ಮಾಜಿ ಸಂಸದರಾಗಿರುವಂಥ ನಳಿನ್ ಕುಮಾರ್ ಕಟೀಲ್ ಅವರೇ, ಮಂಗಳೂರು ಮಂಡಲದ ಅಧ್ಯಕ್ಷರಾಗಿರುವಂಥ ಜಗದೀಶ್ ಆಳ್ವ ಅವರೇ, ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂಥ ನಂದನ್ ಮಲ್ಯ ಅವರೇ, ಮಾಜಿ ಶಾಸಕರಾದಂಥ ಜಯರಾಮ್ ಶೆಟ್ರೆ, ಫಾದರ್ ವಿಲಿಯಮ್ಸ್ ಅವರೇ, ಸೇರಿರುವಂಥ ಎಲ್ಲ ನಮ್ಮ ಪಾರ್ಟಿಯ ಕಾರ್ಯಕರ್ತ ಬಂಧುಗಳೇ, ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ನಮಗೆ ಸ್ಫೂರ್ತಿಯನ್ನ, ಪ್ರೇರಣೆಯನ್ನ, ಶಕ್ತಿಯನ್ನ ತುಂಬಿಸಲಿಕ್ಕೆ ಬಂದ ಎನ್ಸಿಸಿ ಕೆಡೆಟ್ಗಳು, ವಿದ್ಯಾರ್ಥಿಗಳು, ಸಾರ್ವಜನಿಕ ಬಂಧುಗಳೇ, ಇವತ್ತೊಂದು ವಿಶೇಷ ಸಂದರ್ಭದಲ್ಲಿ ನಾವು ತಿರಂಗ ಯಾತ್ರೆಯನ್ನ ಹಮ್ಮಿಕೊಂಡಿದ್ದೇವೆ. ಈ ಮಣ್ಣಿನಿಂದ ಪರಕೀಯರ ವಿರುದ್ಧ ಪ್ರಾಯಶಃ ಈ ಭಾಗದಲ್ಲಿ ಮೊದಲನೇ ದಾಳಿಯನ್ನು ಮಾಡಿದಂತ ರಾಣಿ ಅಬ್ಬಕ್ಕರ ನೆಲದಿಂದ ನಾವೆಲ್ಲರೂ ಇಡೀ ದೇಶಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ, ಇಡೀ ದೇಶಕ್ಕೆ ಈ ತುಳುನಾಡಿನ ಮಣ್ಣಿನಿಂದ ಸ್ವಾತಂತ್ರ್ಯದ ಪ್ರೇರಣೆಯನ್ನು ಕೊಡಲಿಕ್ಕೆ ಇವತ್ತಿಲ್ಲಿ ಸೇರಿದ್ದೇವೆ. ರಾಣಿ ಅಬ್ಬಕ್ಕರ 500ನೇ ವರ್ಷಾಚರಣೆಯನ್ನು ಆಚರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಪ್ರಾಯಶಃ ಈ ತಿರಂಗ ಯಾತ್ರೆಯಿಂದ ನಮ್ಮ ಕಾರ್ಯಕ್ರಮಗಳ ಪ್ರಾರಂಭ ಆಗ್ತದೆ. ಈ ವರ್ಷ ಇಡೀ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ನಮ್ಮ ಸಂಘಟನೆಗಳೆಲ್ಲ ಸೇರಿ, ಊರವರನ್ನೆಲ್ಲರನ್ನ ಸೇರಿಸಿ, ವಿವಿಧ ಸಂಘಟನೆಗಳನ್ನ ಸೇರಿಸಿ ರಾಣಿ ಅಬ್ಬಕ್ಕರ ಯಶೋಗಾಥೆಯನ್ನ, ಸ್ವಾತಂತ್ರ್ಯಕ್ಕೋಸ್ಕರ ಅವರು ಮಾಡಿರುವ ಹೋರಾಟವನ್ನ, ಪರಕೀಯರ ವಿರುದ್ಧದ ಅವರ ವಿಶೇಷ ಕೆಚ್ಚಿನ ದಾಳಿಯನ್ನ ಸ್ಮರಿಸುವಂತ ಕೆಲಸ, ಆ ಸ್ಮರಣೆಯನ್ನ ಮಾಡಿಕೊಂಡು ನಾವೆಲ್ಲರೂ ಪ್ರೇರಣೆ ಪಡೆಯುವಂತ ಕೆಲಸ ಆಗ್ಲಿಕ್ಕಿದೆ. ಬಂಧುಗಳಲ್ಲಿ ಸೇರಿರುವಂತಹ ಎಲ್ಲರಿಗೂ ನಾನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ, ಧನ್ಯವಾದಗಳನ್ನ ಈ ತಿರಂಗ ಯಾತ್ರೆಯನ್ನ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಕ್ಕಾಗಿ ಸಲ್ಲಿಸ್ತಾ ಇದ್ದೇನೆ. ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಳೆದ ಹಲವಾರು ವರ್ಷದಿಂದ ಈ ಹರ್ ಘರ್ ತಿರಂಗ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ನಾನಿಲ್ಲಿ ಸೇರಿರುವಂತಹ ಎಲ್ಲ ಬಂಧುಗಳಲ್ಲಿ, ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ವಿನಂತಿಯನ್ನು ಮಾಡುದು, ತಾವೆಲ್ಲ ತಮ್ಮ ಮನೆಗಳಿಗೆ ಹೋಗಬೇಕು. ರಾಷ್ಟ್ರೀಯ ಧ್ವಜವನ್ನ ತಮ್ಮ ಕುಟುಂಬದವರ ಜೊತೆ ಸೇರಿಸಿ ತಮ್ಮ ಮನೆಯ ಮೇಲೆ ರಾರಾಜಿಸುವಂತ ಕೆಲಸವನ್ನು ಮಾಡಬೇಕು. ತಮ್ಮ ಸುತ್ತಮುತ್ತಲಿನ ಮನೆಯವರಿಗೆ ರಾಷ್ಟ್ರೀಯ ಧ್ವಜವನ್ನ ಇವತ್ತಿನಿಂದ 15ನೇ ತಾರೀಕಿನವರೆಗೆ ಹಾಕ್ಲಿಕ್ಕೆ ಪ್ರೇರಣೆಯನ್ನು ಕೊಡಬೇಕು. ಅವರನ್ನು ವಿನಂತಿ ಮಾಡಬೇಕು. ನಮ್ಮ ಕಾರ್ಯಕರ್ತರಲ್ಲಿ ವಿನಂತಿ ಮಾಡೋದು, ತಮ್ಮ ಬೂತ್ ನಲ್ಲಿ ಪ್ರತಿ ಮನೆಗೆ ಹೋಗಿ ರಾಷ್ಟ್ರೀಯ ಧ್ವಜವನ್ನು ಹಾಕುವಂತಹ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ಆ ಸಂಕಲ್ಪಕ್ಕೆ ಶಕ್ತಿಯನ್ನು ತುಂಬಿಸುವ ಕೆಲಸವನ್ನು ನಾವೆಲ್ಲ ಮಾಡಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ಮಾಡ್ತಾ ಇದ್ದೇನೆ. ಬಂಧುಗಳೇ, ಈ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರದ ಸ್ವಾತಂತ್ರ್ಯಕ್ಕೋಸ್ಕರ ಬಲಿದಾನವನ್ನು ಮಾಡಿದಂತ ಆ ಸ್ವಾತಂತ್ರ್ಯ ವೀರರಿಗೆ ನಮನವನ್ನು ಸಲ್ಲಿಸುವಂತ ಕೆಲಸವನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಅವರಿಗೆಲ್ಲ ವಿಶೇಷವಾಗಿ ನಮನಗಳನ್ನು ಸಲ್ಲಿಸೋಣ, ತಲೆಬಾಗಿ ನಮಿಸೋಣ ಅನ್ನುವಂತ ಪ್ರಾರ್ಥನೆಯನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. 47ರ ನಂತರ ಈ ದೇಶದ ಅಖಂಡತೆಯನ್ನು ಉಳಿಸಲಿಕ್ಕೆ, ಈ ದೇಶದ ಗಡಿಯನ್ನು ಸುರಕ್ಷಿತವಾಗಿಡಲಿಕ್ಕೆ, ಈ ದೇಶಕ್ಕೋಸ್ಕರ ಆಂತರಿಕವಾಗಿ ಈ ದೇಶದ ಸುರಕ್ಷತೆಯನ್ನು ಕಾಪಾಡಿರುವಂತ ಆ ಸೈನಿಕರಿಗೆ, ಪೊಲೀಸ್ನವರಿಗೆ, ಸುರಕ್ಷತಾ ಪಡೆಗಳಿಗೆ, ಅದರಲ್ಲಿ ಕೆಲಸ ಮಾಡ್ತಿರುವಂತಹ, ಈ ನೆಲಕ್ಕೋಸ್ಕರ ಬಲಿದಾನವನ್ನು ಮಾಡಿರುವಂತ ಎಲ್ಲರಿಗೂ ವಿಶೇಷವಾಗಿ ಶ್ರದ್ಧಾಂಜಲಿ, ಇವತ್ತು ಕೆಲಸವನ್ನ ಮಾಡ್ತಾ ಇರುವಂತವರಿಗೆಲ್ಲರಿಗೂ ವಿಶೇಷವಾದ ಸಲ್ಯೂಟ್ ಅನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಸೇರಿರುವಂತ ಮತ್ತೊಮ್ಮೆ ತಮಗೆಲ್ಲರಿಗೂ ವಿಶೇಷವಾಗಿ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ.
ಬಂಧುಗಳೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಸ್ವಾತಂತ್ರ್ಯೋತ್ಸವ ಒಂದು ಕಾಲದಲ್ಲಿ ಸರ್ಕಾರಿ ಕಾರ್ಯಕ್ರಮವಾಗಿ ಏನಿತ್ತ, ಅದು ಸಾರ್ವಜನಿಕರ ಕಾರ್ಯಕ್ರಮ ಆಗಬೇಕು, ಅದು ನಮ್ಮೆಲ್ಲರ ಕಾರ್ಯಕ್ರಮ ಆಗಬೇಕು, ನಮ್ಮ ಮನೆಯ ಹಬ್ಬ ಆಗಬೇಕು ಅನ್ನುವ ಕಾರಣಕ್ಕೆ ಈ ಹರ್ ಘರ್ ತಿರಂಗ ಅಭಿಯಾನವನ್ನು ಇಟ್ಕೊಂಡಿದ್ದಾರೆ. ಬಂಧುಗಳೇ, ಇವತ್ತು ನಾಳೆ ನಾಡಿದ್ದು ಈ ಸ್ವಾತಂತ್ರ್ಯೋತ್ಸವದ ಸಂಭ್ರಮವನ್ನು ನಮ್ಮ ಮನೆಯಲ್ಲಿ ಆಚರಿಸೋಣ, ತಮ್ಮ ವಟಾರದಲ್ಲಿ ಆಚರಿಸೋಣ, ತಮ್ಮ ಗ್ರಾಮಗಳಲ್ಲಿ ಆಚರಿಸೋಣ, ನಮ್ಮ ಭಾಗದಲ್ಲಿ ಆಚರಿಸೋಣ ಅನ್ನುವಂತ ವಿನಂತಿಯನ್ನ, ಕರೆಯನ್ನ ತಮಗೆಲ್ಲರಿಗೂ ಕೊಡ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ತಿರಂಗ ಯಾತ್ರೆಯನ್ನ ಯಶಸ್ವಿಗೊಳಿಸಿದ್ದಕ್ಕಾಗಿ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮಗೆಲ್ಲರಿಗೂ ಪ್ರೇರಣೆ ಆಗಿರುವ ಈ ತುಳುವ ನೆಲದ ರಾಣಿ ಅಬ್ಬಕ್ಕರಿಗೆ ಮತ್ತೊಮ್ಮೆ ನಮಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ನಮಗೆ ಕೊಟ್ಟಿರುವಂತಹ ಸಂದೇಶ ಪ್ರತಿ ಮನೆಗಳಿಗೂ ತಲುಪಲಿ ಎಂಬ ಶುಭ ಸಂದೇಶಗಳಿಗೆ ನಮನಗಳನ್ನ ಸಲ್ಲಿಸುತ್ತಾ ಇದೀಗ ನಮ್ಮೊಂದಿಗೆ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಸಂಸದರಾಗಿದ್ದುಕೊಂಡು ಇಡೀ ರಾಜ್ಯದ ಚುಕ್ಕಾಣಿಯನ್ನು ಹೊತ್ತುಕೊಂಡು ರಾಜ್ಯಾಧ್ಯಕ್ಷರಾಗಿದ್ದುಕೊಂಡು ಇರುವಂತಹ ನಿಮ್ಮೆಲ್ಲರ ಪ್ರೀತಿಯ ನಳಿನಣ್ಣ ಮಾತಿಗಾಗಿ. ಬೋಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಒಂದೇ ವೀರರಾಣಿ ಅಬ್ಬಕ್ಕನಿಗೆ, ವೀರರಾಣಿ ಅಬ್ಬಕ್ಕನಿಗೆ, ವೀರರಾಣಿ ಅಬ್ಬಕ್ಕನಿಗೆ. ಈ ತಿರಂಗ ಯಾತ್ರೆಯ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರು, ನಮ್ಮೆಲ್ಲ ಆದರಣೀಯರಾಗಿರ್ತಕ್ಕಂಥ ಸತೀಶ್ ಕುಂಪಲ್ ಅವರೇ, ಕಳೆದ 1 ವರ್ಷಗಳ ಅವಧಿಯಲ್ಲಿ ಗ್ರಾಮದಲ್ಲಿ ಅಭಿವೃದ್ಧಿಯ ಹರಿಕಾರರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಸಂಸದರಾಗಿರ್ತಕ್ಕಂಥ ಬ್ರಿಜೇಶ್ ಚೌಟ ಅವರೇ, ನಮ್ಮೆಲ್ಲ ಹಿರಿಯರು ಆದರಣೀಯರು, ಈ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಜಯರಾಮ್ ಶೆಟ್ಟಿ ಅವರೇ, ನಮ್ಮ ಈ ಮಂಡಳದ ಅಧ್ಯಕ್ಷ ಆಗಿರ್ತಕ್ಕಂಥ ಜಗದೀಶ್ ಆಳು ಅವರೇ, ಯುವ ಮೋರ್ಚಾದ ಅಧ್ಯಕ್ಷರಾಗಿರ್ತಕ್ಕಂಥ ನಂದನ್ ಮಲ್ಯ ಅವರೇ, ಎಲ್ಲ ಕಾರ್ಯಕರ್ತ ಬಂಧುಗಳೇ, ವಿದ್ಯಾರ್ಥಿ ಮಿತ್ರರುಗಳೇ, ಅನ್ಯಾನ್ಯ ಜವಾಬ್ದಾರಿಗಳನ್ನು ಹೊತ್ತ ಎಲ್ಲ ಪ್ರಮುಖರೇ, ಈ ಸಮಾರಂಭದಲ್ಲಿ ಭಾರತ ಮಾತೆಯ ಈ ಕಾರ್ಯಕ್ಕೆ ಕೈಜೋಡಿಸಿರ್ತಕ್ಕಂತಹ ಇಲ್ಲಿಯ ಚರ್ಚಿನ ಧರ್ಮಗುರುಗಳಾಗಿರ್ತಕ್ಕಂಥ ಫಾದರ್ ವಿಲಿಯಮ್ಸ್ ಅವರೇ, ಸೇರಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಇವತ್ತಿನ ಈ ಸಮಾರಂಭವನ್ನು ಕಂಡಾಗ ಹೇಗೆ ಸೈನಿಕರು ಎದೆಗೆ ಗುಂಡಿಗೆ ಎದೆಯನ್ನ ಕೊಟ್ಟು ಹೋರಾಟವನ್ನ ಮಾಡಿದಾರ, ಒಬ್ಬ ರಾಷ್ಟ್ರಭಕ್ತ ಅದೇ ಪ್ರಯತ್ನವನ್ನ ಮಾಡ್ತಾನೆ. ವರುಣದೇವನ ಏಟಿಗೂ ಎದರನ್ನ ಕೊಡದೆ ಇಲ್ಲಿ ವೀರರಾಣಿ ಅಬ್ಬಕ್ಕಳ ಸ್ಮರಣೆಗೆ ನಿಂತಿರ್ತಕ್ಕಂಥ ನಿಮಗೆಲ್ಲರಿಗೂ ನಾನು ಅಭಿವಂದನೆಯನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ 1525ನೇ ಇಸ್ವಿ ಒಳಗಡೆ ಪೋರ್ಚುಗೀಸರು ಆಕ್ರಮಣ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಪ್ರದೇಶದಲ್ಲಿ ವೀರರಾಣಿಯಾಗಿ ಆ ಪೋರ್ಚುಗೀಸರನ್ನ ಎದೆಯನ್ನ ನಡುಕವನ್ನ ಹುಟ್ಟಿಸಿರ್ತಕ್ಕಂಥ ರಾಣಿ ಅದು ವೀರರಾಣಿ ಅಬ್ಬಕ್ಕ. ವೀರರಾಣಿ ಅಬ್ಬಕ್ಕ ತುಳುನಾಡಿನ ಪ್ರಥಮ ರಾಣಿ, ಈ ದೇಶದ ಪ್ರಥಮ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅಂತಹ ವೀರರಾಣಿ ಅಬ್ಬಕ್ಕನ ಸ್ಮರಣೆಯನ್ನ ಮಾಡುವಂತ ಕಾಯಕಕ್ಕೆ ನಾವು ಇವತ್ತು ಸೇರಿದ್ದೇವೆ 79ನೇ ಸ್ವಾತಂತ್ರ್ಯೋತ್ಸವದ ನಿಮಿತ್ತ. ಬಂಧುಗಳಿಗೆ ನನಗೆ ಆನಂದ 2 ಕಾರಣಕ್ಕೆ. ಒಂದು, ಇಂತಹ ವೀರರಾಣಿ ಅಬ್ಬಕ್ಕ ತುಳುನಾಡಿನ ಅಬ್ಬಕ್ಕನನ್ನ ರಾಷ್ಟ್ರೀಯ ಸಂಕೇತವಾಗಿ ಗುರುತಿಸಿದ್ದು ನಮ್ಮ ರಾಷ್ಟ್ರೀಯ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಇವತ್ತಿನ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಇಲ್ಲಿ ಬಂದು ಹಾರಾರ್ಪಣೆ ಮಾಡುವುದರ ಮುಖಾಂತರ ರಾಣಿ ಅಬ್ಬಕ್ಕನನ್ನ ದೇಶದ ಒಬ್ಬ ರಾಣಿ ಅನ್ನತಕ್ಕಂಥ ಸಂದೇಶವನ್ನ ಕೊಟ್ಟರು. 2ನೇದು, ರಾಣಿ ಅಬ್ಬಕ್ಕನ ಉತ್ಸವ ಮಾಡಬೇಕು ಅಂತ ಆದಾಗ ಜಯರಾಮ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಆಗಿನ ಭಾರತೀಯ ಜನತಾ ಪಾರ್ಟಿಯ ಯಡಿಯೂರಪ್ಪನವರು ಪೂರ್ಣ ಸಹಕಾರವನ್ನು ಕೊಟ್ಟು ಈ ರಾಜ್ಯದಲ್ಲಿ ರಾಣಿ ಅಬ್ಬಕ್ಕ ಉತ್ಸವವನ್ನು ಮಾಡುವುದಕ್ಕೆ ಭಾರತೀಯ ಜನತಾ ಪಾರ್ಟಿ ಕಟಿಬದ್ಧ ಆಗಿದೆ. ಆವತ್ತಿನ ಕಾಲಘಟ್ಟದಲ್ಲಿ 25 ಲಕ್ಷ ರೂಪಾಯಿಗಳನ್ನ ಆ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೊಡುವುದರ ಮುಖಾಂತರ ರಾಣಿ ಅಬ್ಬಕ್ಕನಿಗೆ ಭಾರತೀಯ ಜನತಾ ಪಾರ್ಟಿ ಶತನಮನಗಳನ್ನ ಸಲ್ಲಿಸ್ತಕ್ಕಂಥ ಕಾರ್ಯವನ್ನು ಮಾಡಿದೆ. ರಾಣಿ ಅಬ್ಬಕ್ಕನನ್ನ ರಾಷ್ಟ್ರೀಯ ಸಂಕೇತವಾಗಿ ವಿಜೃಂಭಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಆವತ್ತು ಮಾಡಿತು. ಬಂಧುಗಳ, ಇವತ್ತು ಇಡೀ ನಾವು ಸ್ವಾತಂತ್ರ್ಯದ ವಿಜಯೋತ್ಸವದಲ್ಲಿದ್ದೀವಿ. ಯಾವುದು ವಿಜಯೋತ್ಸವ? ಯಾವ ಪಹಲ್ಗಾಮ್ನಲ್ಲಿ ನಮ್ಮ ಮೇಲೆ ಶತ್ರುಗಳು ಹೋರಾಟವನ್ನು ಮಾಡಿದ್ರ ಆ ಶತ್ರು ದೇಶಕ್ಕೆ ನುಗ್ಗಿ ಪಾಕಿಸ್ತಾನದ ಮೇಲೆ ಸೈನಿಕರ ದಾಳಿಯನ್ನ ಮಾಡಿ ಆಪರೇಷನ್ ಸಿಂಧೂರವನ್ನು ಯಶಸ್ವಿ ಮಾಡಿ ಇವತ್ತು ಧ್ವಜಾರೋಹಣಕ್ಕೆ ನಾವು ಸಿದ್ಧರಾಗಿದ್ದೇವೆ. ಹಾಗಾಗಿ ಭಾರತದ ವಿಜಯೋತ್ಸವದಲ್ಲಿ ಇವತ್ತಿದ್ದೇವೆ, ಭಾರತದ ವಿಜಯೋತ್ಸವದಲ್ಲಿದ್ದೇವೆ. ಬಂಧುಗಳು, ಯೋಚನೆ ಮಾಡಿ, 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು. 1000 ವರ್ಷಗಳ ಕಾಲ ಆಕ್ರಮಣಕ್ಕೆ ತುತ್ತಾಯಿತು ದೇಶ.
ಒಂದು ಕಡೆಯಿಂದ ಮೊಘಲರು, ಇನ್ನೊಂದು ಕಡೆಯಿಂದ ಪೋರ್ಚುಗೀಸರು, ಇನ್ನೊಂದು ಕಡೆಯಿಂದ ಬ್ರಿಟಿಷರು, ಎಲ್ಲ ರಾಷ್ಟ್ರದಲ್ಲಿ ಹೋರಾಟಗಳ ಕಾಲಘಟ್ಟದಲ್ಲಿ 1000 ವರ್ಷಗಳ ಕಾಲಘಟ್ಟದಲ್ಲಿ ನಿರಂತರವಾಗಿರ್ತಕ್ಕಂಥ ಹೋರಾಟಗಳಾಯಿತು. ರಾಣಾ ಪ್ರತಾಪ್ ಇರ್ಬೋದು, ಛತ್ರಪತಿ ಶಿವಾಜಿ ಇರ್ಬೋದು, ಇಂತಹ ರಾಣಿ ಅಬ್ಬಕ್ಕ ಇರ್ಬೋದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಇಂತಹ ಹೋರಾಟಗಾರರ ಕಾರಣಕ್ಕೋಸ್ಕರ ದೇಶ ಅವತ್ತು ಉಳಿದಂತ ಸ್ಥಿತಿಗೆ ಹೋಯಿತು. ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ 2 ಕಾರಣಕ್ಕೋಸ್ಕರ, ಒಂದು ಕ್ರಾಂತಿಕಾರರ ಹೋರಾಟ, ಆಜಾದ್ ಇರ್ಬೋದು, ದಿಂಗ್ರಾ ಇರ್ಬೋದು, ಸಾವರ್ಕರ್ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ಇನ್ನೊಂದು ಅಹಿಂಸಾತ್ಮಕ ತತ್ವದ ಮಹಾತ್ಮ ಗಾಂಧಿ ಅವರ ಹೋರಾಟ. ಈ 2 ಹೋರಾಟದ ಪರಿಣಾಮವಾಗಿ ನಮಗೆ ಸ್ವಾತಂತ್ರ್ಯ ಬಂತು. ಸ್ವಾತಂತ್ರ್ಯ ನಂತರದ 1 ವರ್ಷಗಳಲ್ಲಿ ಇವತ್ತು ಪರಿವರ್ತನೆಯ ಕಾಲಘಟ್ಟದಲ್ಲಿದ್ದೇವೆ. ಬಂಧುಗಳೇ, ಮುಂದಿನ ವಿದ್ಯಾರ್ಥಿಗಳು ಇತಿಹಾಸವನ್ನು ಓದಬೇಕಾದ್ರೆ 2 ಘಟನೆಗಳನ್ನು ನೆನಪು ಮಾಡ್ತಾರೆ. ಒಂದು ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರ, ಎರಡನೇದು ನರೇಂದ್ರ ಮೋದಿಯ ಪೂರ್ವ ಮತ್ತು ನರೇಂದ್ರ ಮೋದಿಯ ನಂತರ. ಇವತ್ತು ದೇಶ ನರೇಂದ್ರ ಮೋದಿಯ ನಂತರ ಪರಿವರ್ತನೆ ಆಗ್ತಾ ಇದೆ. 2014 ನಂತರ ಈ ದೇಶ ಪರಿವರ್ತನೆ ಅಂತ ಹೋಗ್ತಾ ಇದೆ. ಅಮೂಲಾಗ್ರವಾಗಿರ್ತಕ್ಕಂಥ ಬದಲಾವಣೆಗಳಾಗ್ತಾ ಇದ್ದಾವೆ. ಈ ದೇಶದಲ್ಲಿ ಆಕ್ರಮಣ ಮಾಡಿದ್ರೆ ಹಿಂದಿನ ಕಾಲದಲ್ಲಿ ಅದಕ್ಕೆ ಸೈನಿಕರಿಗೆ ಉತ್ತರವನ್ನು ಕೊಡ್ತಿರ್ಲಿಲ್ಲ. ಆದ್ರೆ ಇವತ್ತು ಸರ್ಜಿಕಲ್ ಸ್ಟ್ರೈಕ್ ಮುಖಾಂತರ ಜಗತ್ತಿನಲ್ಲಿ ಮೊದಲ ಉತ್ತರವನ್ನು ಕೊಟ್ಟದ್ದು ನರೇಂದ್ರ ಮೋದಿಯ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಾಲಘಟ್ಟದಲ್ಲಿ. ಇವತ್ತು ಶತ್ರು ದೇಶ ನಮ್ಮ ಮೇಲೆ ಆಕ್ರಮಣ ಮಾಡಿದ್ರೆ ಶತ್ರು ದೇಶದ ಒಳಗೆ ಹೋಗಿ ಅದಕ್ಕೆ ನುಗ್ಗಿ ಹೊಡೆಯುವಂತ ತಾಕತ್ತು ಇವತ್ತು ನರೇಂದ್ರ ಮೋದಿಯ ಸರ್ಕಾರದಿಂದ ಆಗಿದೆ. ಪರಿವರ್ತನೆ ಗಾಳಿ ಪ್ರಾರಂಭ ಆಗಿದೆ. ಯೋಚನೆ ಮಾಡಿ, ಒಂದು ಕಾಲಘಟ್ಟದಲ್ಲಿ ಈ ದೇಶದಲ್ಲಿ ಕಾಶ್ಮೀರದ ಲಾಲ್ ಚೌಕದಲ್ಲಿ ಧ್ವಜ ಹಾರಿಸುವ ಆಗಿರಲಿಲ್ಲ, ಹುಬ್ಬಳ್ಳಿಯ ಮೈದಾನಲ್ಲಿ ತಿರಂಗ ಧ್ವಜ ಹಾರಿಸುವ ಆಗಿರಲಿಲ್ಲ. ಆ ತಿರಂಗ ಧ್ವಜವನ್ನು ಹಾರಿಸಿರ್ತಕ್ಕಂಥ ರಾಷ್ಟ್ರಭಕ್ತರ ಮೇಲೆ ಗುಂಡು ಹಾರಿತು. ಆದ್ರೆ ನರೇಂದ್ರ ಮೋದಿಯ ಕಾಲಘಟ್ಟದಲ್ಲಿ ಪರಿವರ್ತನೆ ಆಗಿದೆ. ಯಾವ ಪರಿವರ್ತನೆ? ಉಕ್ರೇನ್ ಮತ್ತು ರಷ್ಯಾದಲ್ಲಿ ಯುದ್ಧ ಆದಾಗ ಯುದ್ಧ ನೆಲದಲ್ಲಿ ಭಾರತೀಯ ವಿದ್ಯಾರ್ಥಿಗಳು ತಿರಂಗ ಧ್ವಜವನ್ನು ಎತ್ತಿ ಹಿಡಿದಾಗ ಉಕ್ರೇನ್ ಮತ್ತು ರಷ್ಯಾದ ಸೈನಿಕರು ಗನ್ನನ್ನು ಕೆಳಗಿಟ್ಟು ಪ್ರಣಾಮವನ್ನು ಹಾಕಿಸುವಂತ ಕಾರ್ಯ ನಡೆದಿದೆ. ಇವತ್ತು ಜಗತ್ತಿನಲ್ಲಿ ಭಾರತದ ತಿರಂಗ ಧ್ವಜಕ್ಕೆ ಗೌರವ ಬಂದಿದೆ. ಅದು ನರೇಂದ್ರ ಮೋದಿ ಆಡಳಿತ. ಹಾಗಾದರೆ ಪರಿವರ್ತನೆ ಕಾಲಘಟ್ಟ ಪ್ರಾರಂಭ ಆಗಿದೆ. ಇಡೀ ದೇಶದಲ್ಲಿ ಅಭಿವೃದ್ಧಿಯ ಮಂತ್ರಗಳು ಪ್ರಾರಂಭ ಆಗಿದೆ. ದೇಶದಲ್ಲಿ ಪರಿವರ್ತನೆ ಗಾಳಿ ಬೀಸ್ತಾ ಇದೆ. ಕೋವಿಡ್ ನಂತಹ ಘಟನೆಗಳು ನಡೆದಾಗ ಈ ದೇಶ ಇವತ್ತು ಜಗತ್ತಿನಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತೆ. ಆ ಉಪಕ್ರಮವನ್ನು ಸಲ್ಲಿಸುವುದರಲ್ಲಿ ಭಾರತ ಮೊದಲ ಸ್ಥಾನಕ್ಕೆ ಹೋಗುತ್ತೆ. ಹೀಗೆ ಇಡೀ ದೇಶ ಇವತ್ತು ಪರಿವರ್ತನೆ ಗಾಳಿಯಲ್ಲಿದೆ. ಪರಿವರ್ತನೆ ಗಾಳಿ ಬೀಸ್ತಾ ಇದೆ. ನರೇಂದ್ರ ಮೋದಿ ಆಡಳಿತದಲ್ಲಿ ಪರಿವರ್ತನೆ ಆಗ್ತಾ ಇದೆ. ಆ ಕಾಲಘಟ್ಟದಲ್ಲಿ 79ನೇ ಸ್ವಾತಂತ್ರ್ಯವನ್ನು ಆಚರಣೆ ಮಾಡ್ತಾ ಇದ್ವಿ. ಹಾಗಾಗಿ ಹೇಳಿದ್ರು ಸಂಸದರು, ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿಯ ಘೋಷಣೆ ಇದೆ, ಮನೆಗಳಲ್ಲಿ ತಿರಂಗ ಧ್ವಜವನ್ನು ಹಾರಿಸಬೇಕು. ಅದರ ಮುಖಾಂತರ ಮನೆಗಳಲ್ಲಿ ರಾಷ್ಟ್ರಭಕ್ತಿಯ ಉದ್ದೀಪನ ಆಗಬೇಕು. ತಾಯಿ ಭಾರತೀಯ ಸೇವೆ ಸಲ್ಲಿಸತಕ್ಕಂಥ ಕಾಯಕಗಳಾಗಬೇಕು ಅನ್ನತಕ್ಕಂಥ ಘಟ್ಟದಲ್ಲಿ ನಾವೆಲ್ಲರೂ ಒಂದಾಗಿ ಇವತ್ತು ತಿರಂಗ ಧ್ವಜವನ್ನು ಹಾರಿಸುವ ಕಾರ್ಯ ಮಾಡಬೇಕು. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ತಿರಂಗ ಯಾತ್ರೆಯನ್ನು ಮಾಡುವುದರ ಮುಖಾಂತರ ಆ ಮಂಡಲಗಳಲ್ಲಿ ತಿರಂಗಕ್ಕೆ ಗೌರವ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳಾಗಬೇಕು. ಈ ದೇಶ, ಈ ಜಿಲ್ಲೆಯ ಗೌರವವನ್ನು ಉಳಿಸಿರ್ತಕ್ಕಂಥ ರಾಣಿ ಅಬ್ಬಕ್ಕನ ಉತ್ಸವವನ್ನು ಎಲ್ಲ ಮಂಡಲಗಳಲ್ಲಿ ಆಚರಣೆ ಮಾಡಬೇಕು ಅನ್ನತಕ್ಕಂಥ ಸಂಕಲ್ಪಗಳನ್ನು ಭಾರತೀಯ ಜನತಾ ಪಾರ್ಟಿ ಹೊತ್ತಿದೆ. ಅದರ ಪರಿಣಾಮವಾಗಿ ಎಲ್ಲರೂ ಪ್ರತಿ ಊರಿನಲ್ಲಿ ರಾಣಿ ಅಬ್ಬಕ್ಕಳ ಉತ್ಸವವನ್ನು ಮಾಡುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಅದಕ್ಕೆ ಪರಿಶ್ರಮಗಳನ್ನು ಹಾಕಬೇಕು ಅನ್ನತಕ್ಕಂಥ ವಿನಂತಿಯೊಂದಿಗೆ ಬಂಧುಗಳು, ಇವತ್ತು ನಾವು ಮತ್ತೊಮ್ಮೆ ಒಂದಾಗಿದ್ದೇವೆ. ತಾಯಿ ಭಾರತೀಯ ಆರಾಧನೆ ಜೊತೆಗೆ ಇವತ್ತು ರಾಣಿ ಅಬ್ಬಕ್ಕಳನ್ನ ಸ್ಮರಣೆ ಮಾಡತಕ್ಕಂಥ ಮತ್ತೊಮ್ಮೆ ಸ್ವಾತಂತ್ರ್ಯದ ಕೆಚ್ಚನ್ನು ಹೆಚ್ಚಿಸುವ ಕಾಯಕ ಇದರ ಮುಖಾಂತರ ಆಗಲಿ ಅಂತ ಈ ಮಳೆಯಲ್ಲೂ ನೀವು ಸೇರಿರತಕ್ಕಂಥ ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿ ಯುವ ಮೋರ್ಚಾ ಮತ್ತು ಮಂಡಲದ ಅಧ್ಯಕ್ಷರು ಮತ್ತು ಜಿಲ್ಲೆಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಷ್ಟು ದೊಡ್ಡ ರೀತಿಯಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಮೆರವಣಿಗೆಯನ್ನ ತಿರಂಗ ಯಾತ್ರೆಯನ್ನು ಮಾಡುವುದರ ಮುಖಾಂತರ ಮತ್ತೊಮ್ಮೆ ತಾಯಿ ಭಾರತಿಗೆ ಗೌರವ ಸಲ್ಲಿಸತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿಯಿಂದ ಆಗಿದೆ ಅಂತ ಹೇಳ್ತಾ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹಳ ಅದ್ಭುತವಾದಂತಹ ಸಂದೇಶದೊಂದಿಗೆ ತಿರಂಗ ಯಾತ್ರೆಗೆ ಮತ್ತಷ್ಟು ಸ್ಫೂರ್ತಿಯನ್ನ ತುಂಬುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಇದೀಗ ಕಾರ್ಯಕ್ರಮದ ಅಂತಿಮ ಭಾಗದಲ್ಲಿದ್ದೇವೆ. ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದಂತಹ ಸತೀಶ್ ಕುಂಪಲ್ ಅವರು. ಈ ದಿನ ನಿಜವಾಗಿ ಉಳ್ಳಾಲದ ಜನತೆ, ವಿಶೇಷವಾಗಿ ನಾವು ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಈ ಒಂದು ಕಾರ್ಯವನ್ನ ಮಾಡಿದ್ದೇವೆ. ಈ ಒಂದು ರಾಣಿ ಅಬ್ಬಕ್ಕನ ಸ್ಮರಣೆ ಮಾಡುವಂತ ಈ ಕಾರ್ಯಕ್ರಮದಲ್ಲಿ, ಈ ತಿರಂಗ ಯಾತ್ರೆಯಲ್ಲಿ ಇವತ್ತು ನಮ್ಮೊಟ್ಟಿಗೆ ಉಪಸ್ಥಿತರಿರುವಂತ ಗೌರವಾನ್ವಿತ ಸಂಸದರಾಗಿರುವ ಸನ್ಮಾನ್ಯ ಬ್ರಿಜೇಶ್ ಚೌಟ ಅವರೇ, ರಾಜ್ಯದ ಬಿಜೆಪಿಯ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲೆಯ ಸಂಸದರಾಗಿ ಒಳ್ಳೆಯ ಕೆಲಸ ಕಾರ್ಯವನ್ನ ಈ ಜಿಲ್ಲೆಯಲ್ಲಿ ಮಾಡಿರುವಂತ ನಮ್ಮೆಲ್ಲರ ಪ್ರೀತಿಯ ನಾಯಕರಾದ ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಅವರೇ,
ನನ್ನ ಮಾರ್ಗದರ್ಶಕರು ಮಾಜಿ ಶಾಸಕರು ಆಗಿರುವಂತಹ ಸನ್ಮಾನ್ಯ ಕೆ ಜಯರಾಮ್ ಶೆಟ್ಟಿ ಅವರೇ, ಮಂಡಲದ ಅಧ್ಯಕ್ಷರಾದ ಜಗದೀಶ್ ಆಳ್ವ ಅವರೇ, ನಂದನ್ ಮಲ್ಯ ಅವರೇ, ಮಂಜುಳಾ ರಾವ್ ಅವರೇ, ನಾರಾಯಣ್ ರೇ, ರವೀಂದ್ರ ಶೆಟ್ರೆ, ಪ್ರೇಮಾನಂದ್ ಶೆಟ್ರೆ, ವಿಶೇಷವಾಗಿ ಸದಾನಂದ ಬಂಗೇರ್ರೆ ಸೇರಿರುವಂತಹ ಎಲ್ಲ ಆತ್ಮೀಯ ಬಂಧುಗಳೇ, ಇವತ್ತು ಈ ಜಾಗದಲ್ಲಿ ನಿಲ್ಲಿಕ್ಕೆ ಕಾರಣಕರ್ತರಾಗಿರುವಂತ ನಮ್ಮ ಮಾಬಲನ್ನ ಇರ್ಬೋದು, ವಿದ್ಯಾರಣ್ಯ ಕಲಾವೃಂದ ಇರ್ಬೋದು, ವಿಶೇಷವಾಗಿ ಈ ಒಂದು ಸರ್ಕಲ್ ಅನ್ನ ಅಬ್ಬಕ್ಕ ಸರ್ಕಲ್ನ ನಿರ್ಮಾಣಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವ ನೇತೃತ್ವವನ್ನು ಕೊಟ್ಟಿರುವಂತ ನಮ್ಮೆಲ್ಲರ ನಾಯಕರಾದ ಸನ್ಮಾನ್ಯ ಬಾಬು ಬಂಗೇರ್ ಅವರನ್ನು ನೆನಪು ಮಾಡಬೇಕು. ಅವರು ಆ ದಿನದ ಸಂದರ್ಭದಲ್ಲಿ ಯಾರೆಲ್ಲ ಮಂಡಲ ಪಂಚಾಯತ್ ಸದಸ್ಯರಾಗಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ, ಅವರನ್ನ ನೆನಪು ಮಾಡಬೇಕು. ಜೊತೆಗೆ ಈ ಒಂದು ಅಬ್ಬಕ್ಕ ರಾಣಿಯ ಮೂರ್ತಿಯನ್ನ ನಿರ್ಮಾಣ ಮಾಡಿರುವಂತ ನಮ್ಮ ಸೀತಾರಾಮ್ ಬಂಗೇರನ್ನ ನಾವು ನೆನಪು ಮಾಡಬೇಕು. ಈ ಸಂದರ್ಭದಲ್ಲಿ ಇವರೆಲ್ಲರ ಕೊಡುಗೆಯ ಕಾರಣಕ್ಕೋಸ್ಕರ ಇಡೀ ರಾಜ್ಯದಲ್ಲಿ ಅಬ್ಬಕ್ಕ ಸರ್ಕಲ್ ಅಂದ್ರೆ ಅದು ಉಳ್ಳಾಲ ಅಬ್ಬಕ್ಕ ಸರ್ಕಲ್ ಅಂತ ಇವತ್ತು ಹೆಸರುವಾಸಿಯಾಗಿರುವಂತದ್ದು, ನಮ್ಗೆ ಗೌರವ ತಂದಿರುವಂತದ್ದು. ನಾನು ಈ ಸಂದರ್ಭದಲ್ಲಿ ರಾಜ್ಯದ ಬಿಜೆಪಿಯ ಅಧ್ಯಕ್ಷರಿಗೆ ಮತ್ತು ಎಲ್ಲರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಕರ್ನಾಟಕ ರಾಜ್ಯದ 10 ಕಡೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಅಥವಾ ನಮ್ಮ ದೇಶಕ್ಕೋಸ್ಕರ ತ್ಯಾಗ ಮಾಡಿದವರ ಹೆಸರಲ್ಲಿ, ರಾಣಿ ಅಬ್ಬಕ್ಕನ ಹೆಸರಲ್ಲಿ ಇಲ್ಲಿ ಕಾರ್ಯಕ್ರಮ ಮಾಡಬೇಕು ಅಂತ ನಮ್ಗೆ ಕಾರ್ಯಕ್ರಮ ಕೊಟ್ಟಿದ್ರು. ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಒಳ್ಳೆ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮ್ಮ ಮಂಡಲದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಯುವ ಮೋರ್ಚಾದವರು ಮತ್ತು ಎಲ್ಲ ಇಡೀ ತಂಡ ಒಟ್ಟಾಗಿ, ಮಹಿಳಾ ಮೋರ್ಚಾದವರು ಎಲ್ಲರೂ ಒಟ್ಟಾಗಿ ಒಂದಾಗಿ ಈ ಕಾರ್ಯಕ್ರಮವನ್ನ, ನಮ್ಮ ಕಾರ್ಯಕ್ರಮ, ನಮ್ಮ ದೇಶದ ಕಾರ್ಯಕ್ರಮ, ನಮ್ಮ ರಾಷ್ಟ್ರಭಕ್ತರ ಕಾರ್ಯಕ್ರಮ, ರಾಣಿ ಅಬ್ಬಕ್ಕನ ಪ್ರೀತಿಯ ಕಾರ್ಯಕ್ರಮ ಎನ್ನುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿ ಮಾಡಿದ್ದಕ್ಕೋಸ್ಕರ ನಾನು ಎಲ್ರಿಗೂ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲಿ ನಮ್ಮ ಸಂಸದರ ನೇತೃತ್ವದಲ್ಲಿ ರಾಣಿ ಅಬ್ಬಕ್ಕನ ಕಾರ್ಯಕ್ರಮ 2 ತಿಂಗಳ ಕಾಲ ಗ್ರಾಮ ಗ್ರಾಮದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಮತ್ತು ಕಾಸರಗೋಡ್ನಲ್ಲಿ ನಡೆಯಲಿಕ್ಕಿದೆ. ಈಗಾಗಲೇ ನಮ್ಮ ನಳಿನ್ ಕುಮಾರ್ ಕಟೀಲ್ ಅವರು ಉಲ್ಲೇಖ ಮಾಡಿದ್ದಾರೆ. ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವ ದೃಷ್ಟಿಯಲ್ಲಿ ನಮಗೆ ಇತಿಹಾಸ ಇರುವಂತದ್ದು 500 ವರ್ಷಗಳ ಈ ಒಂದು ಸಂಭ್ರಮದ ಆಚರಣೆ ಇರುವಂತದ್ದು ರಾಣಿ ಅಬ್ಬಕ್ಕನ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುವಂತ ಒಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಇದೆ. ವಿಶೇಷವಾಗಿ ಉಳ್ಳಾಲದಲ್ಲಿ ಈ ಕಾರ್ಯಕ್ರಮಕ್ಕೆ ದೊಡ್ಡ ಶಕ್ತಿ ಕೊಡುವಂತ ಕೆಲಸವನ್ನ ನಾವೆಲ್ಲ ಮಾಡಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ತಾವೆಲ್ಲ ಸಹಕಾರವನ್ನ ಕೊಡಬೇಕು. ನಮ್ಮ ಈ ಒಂದು ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ 79ನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ಈ ಕಾರ್ಯಕ್ರಮವನ್ನ ಘರ್ ಘರ್ ತಿರಂಗ ಎನ್ನುವ ಕಾರ್ಯಕ್ರಮವನ್ನ ಎಲ್ಲ ಮನೆಗಳಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಅರಳಿಸುವ ಮುಖಾಂತರ ನಮ್ಮ ರಾಷ್ಟ್ರಭಕ್ತಿಯ ನರೇಂದ್ರ ಮೋದಿ ಅವರ ಈ ಕಲ್ಪನೆಯ ಕಾರ್ಯಕ್ರಮ, ದೇಶದ ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಬೇಕಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಸಕ್ರಿಯವಾಗಿ ಕೈ ಜೋಡಿಸುವಂತ ಕೆಲಸವನ್ನ ಮಾಡಬೇಕು. ಎಲ್ಲರೂ ಸಕ್ರಿಯವಾಗಿ ಈ ಕೆಲಸಕ್ಕೆ ಜೋಡಿಸಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಯನ್ನ ಮಾಡಿ, ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟಂತ ಎಲ್ಲ ಆತ್ಮೀಯ ಬಂಧುಗಳಿಗೆ, ವಿಶೇಷವಾಗಿ ಆರಕ್ಷಕ ಠಾಣೆಯ ಇಲ್ಲಿಯ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ಎಲ್ಲರೂ ಕೂಡ, ಜೊತೆಗೆ ಎಲ್ಲಾ ತರದ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಯಾರೆಲ್ಲ ಸಹಕಾರವನ್ನು ಮಾಡಿದ್ದಾರೆ, ವಿಶೇಷವಾಗಿ ಈ ಒಂದು ರಾಣಿ ಅಬ್ಬಕ್ಕನ ಈ ಒಂದು ಪ್ರತಿಮೆಯ ಸರ್ಕಲ್ ಅನ್ನ ಒಳ್ಳೆಯ ರೀತಿಯಲ್ಲಿ ಅಲಂಕಾರ ಮಾಡಿರುವಂತಹ ನಮ್ಮ ರವೀಂದ್ರ ಶೆಟ್ಟಿ ಹುಲಿದೊಟ್ಟು ಮತ್ತು ನಿಶಾನ್ ಮತ್ತು ಅವರ ಇಡೀ ತಂಡಕ್ಕೆ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ವಿನಂತಿಯನ್ನ ಮಾಡ್ತೇನೆ. ನಮ್ಮೊಟ್ಟಿಗೆ ಧರ್ಮಗುರುಗಳಾದ ವಿಲಿಯಮ್ಸ್ ಅವರು ಈ ನೆಲದಲ್ಲಿ ಎಲ್ಲರೂ ಒಂದೇ ಎನ್ನುವ ರೀತಿಯಲ್ಲಿ, ರಾಷ್ಟ್ರದ ವಿಷಯ ಬಂದಾಗ ನಾವೆಲ್ಲ ಒಂದೇ ಎನ್ನುವ ರೀತಿಯಲ್ಲಿ ಒಂದು ಒಳ್ಳೆಯ ಸಂದೇಶವನ್ನ ಕೊಟ್ಟಿರುವಂತ ಧರ್ಮಗುರುಗಳಾದ ವಿಲಿಯಮ್ಸ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನ ಸಲ್ಲಿಸ್ತೇನೆ. ಜೊತೆಗೆ ನಮ್ಮೊಟ್ಟಿಗೆ ನಿವೃತ್ತ ಸೇನಾನಿಗಳು ತುಂಬಾ ಜನ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರ ವಿಶೇಷವಾಗಿ ರಾಣಿ ಅಬ್ಬಕ್ಕನ ಹೆಸರಿನಲ್ಲಿ ಇಲ್ಲಿ ನಿವೃತ್ತ ಸೇನಾನಿಗಳ ತಂಡವನ್ನ ರಚನೆ ಮಾಡಿಕೊಂಡಿರುವಂತ ಇಲ್ಲಿಯ ಎಲ್ಲ ವೀರ ಸೇನಾನಿ ನಮ್ಮ ಸೈನಿಕರಿಗೆ ಕೂಡ ವಿಶೇಷವಾದ ಅಭಿನಂದನೆಯನ್ನ, ಧನ್ಯವಾದವನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಒಟ್ಟು ಈ ಕಾರ್ಯಕ್ರಮಕ್ಕೆ ಸಹಕಾರ ಮಾಡಿರುವಂತ ಎಲ್ಲ ಆತ್ಮೀಯ ಬಂಧುಗಳಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ, ವಿವಿಧ ಕಾಲೇಜುಗಳಿಂದ ವಿದ್ಯಾರ್ಥಿಗಳು, NCC ವಿದ್ಯಾರ್ಥಿಗಳು ಎಲ್ಲರೂ ಬಂದಿದ್ದಾರೆ, ಅವರಿಗೂ ಕೂಡ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸ್ತೇನೆ. ಮಾಧ್ಯಮದ ಎಲ್ಲ ಮಿತ್ರ ಬಂಧುಗಳಿಗೆ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದೇ ಮಾತಿನಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಧನ್ಯವಾದಗಳನ್ನು ಸಮರ್ಪಿಸಿದ್ದಾರೆ. ಬಂದ ನಾಯಕ ಜಯ
जय 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 हे भारत माता की, भारत माता की, भारत माता की। ಇವತ್ತು ಜಗತ್ತಿನಲ್ಲಿ ಭಾರತದ ತಿರಂಗ ಆಗೋದಕ್ಕೆ ಇಡೀ ದೇಶದಲ್ಲಿ ಅಭಿವೃದ್ಧಿಯ ಮಂತ್ರಗಳು ಪ್ರಾರಂಭ ಅಂದರೆ ಘೋಷಣೆ ಇದೆ. ಮನೆ ಮನೆಗಳಲ್ಲಿ ತಿರಂಗ ಧ್ವಜವನ್ನು ಹಾರಿಸಬೇಕು ಅಂತ ಕಾಯ್ದೆಗಳು ಆಗಬೇಕು ಅನ್ನತಕ್ಕಂಥ ಗತದಲ್ಲಿ ನಾವೆಲ್ಲರೂ ಒಂದಾಗಿ ಯಾತ್ರೆಯನ್ನು ಮಾಡುವುದರ ಮುಖಾಂತರ ಆ ಮಂಡಲಗಳಲ್ಲಿ ತಿರಂಗಕ್ಕೆ ಗೌರವ ಕೊಡ್ತಕ್ಕಂಥ ಅಧಿಕಾರಿಗಳು ಈ ದೇಶ ಈ ಜಿಲ್ಲೆಯ ಗೌರವವನ್ನು ವಹಿಸಿರ್ತಕ್ಕಂಥ ರಾಣಿ ಅಪ್ಪಕ್ಕನ ಉತ್ಸವವನ್ನು ಎಲ್ಲ ಪಾತ್ರ ಹೊಂದಿದೆ. ಅದರ ಪರಿಣಾಮವಾಗಿ ಎಲ್ಲರೂ ಪ್ರತಿ ಊರಿನಲ್ಲಿ ರಾಣಿ ಅಪ್ಪಕ್ಕ ಉತ್ಸವವನ್ನು ಮಾಡುವುದರ ಮುಖಾಂತರ ಭವಿಷ್ಯವನ್ನು ಹಾಕಬೇಕು ಅನ್ನತಕ್ಕಂಥ ವಿನಂತಿಯಲ್ಲಿ ಬಂಧುಗಳು ಇವತ್ತು ನಾವು ಮತ್ತೊಂದು ಒಂದಾಗಿದ್ದೇವೆ. ತಾಯಿ ಭಾರತೀಯ ಆರಾಧನೆ ಜೊತೆಗೆ ಇವತ್ತು ರಾಣಿ ಅಪ್ಪಕ್ಕನ್ನು ಸ್ಮರಣೆ ಮಾಡತಕ್ಕಂಥ ಮತ್ತೊಂದು ಸ್ವಾತಂತ್ರ್ಯದ ಚಿತ್ತನ್ನು ಹೆಚ್ಚಿಸುವ ಕಾಯಕ